ಇದಕ್ಕತ್ತಾರ ಅಡ್ಡಾಳ ಮಾಮ ಅಂತ ಹೇಳಿ. ಇವತ್ತು ಗೊಲಮಾಯಿ ರೇಖಾಗ ಅಡ್ಡಾಳ ಮಾಮ ಆಕಿನ ಹೇಳ್ತಾಳ, ನೀ ನನ್ನ ಗಂಡ, ನಾನು ನಿನ್ನ ಹೆಣ್ತಿ. ಇವತ್ತು ಇಲ್ಲಿ ತಾಯಿ ತಂದೆ ಸಂವಾದ ಮಾಡಕ್ ಬಂದಾಳ, ಶಿವಶಕ್ತಿ ಸಂವಾದ. ಈ ಸ್ಟೇಜ್ ಮ್ಯಾಗ ಬಂದ್ ಗಂಡ ಹೆಂಡತಿ ಆಗ್ಲಕ್ ಬಂದಾಳ. ಹೆಂಗಾಗೈತಿ ತಮ್ಮ ಅವ್ರದ್ದು? ಏನತ್ರಿ? ಲೌಕಿಕದಾಗ ಬಳಸ್ತಾರ ಶಬ್ದ, ಲೌಕಿಕದಾಗ. ಲೌಕಿಕದಾಗಿಲ್ಲ, ಈಗ ಆದ್ರೆ ಲೌಕಿಕದಾಗ ಹೆಂಗೈತಿ? ಈಗ ನೋಡು, ನಾವು ಇಲ್ಲಿ ಹಾದವಾದ್ರೆ ಏನಂತಾರೆ, ಹುಡುಗ ಅಂತ ಹೋಳಿ ಕಾಮದನ್ ಹುಡುಗಿನ ಕೊಟ್ಟು ಬಿಡತ್ತ ಹೇಳ್ತಾರ. ಹುಡುಗ ಮನ್ಮತ ಏನು ಮನ್ಮತ ಒತ್ತಲ್ಲಿ ನೀರು ತೆಗಿತಾನೆ, ಎಲ್ಲಿ ಭೂಮಿ ಸೀಮೆ ಹುಡುಗಿನ ಕೊಟ್ಟು ಬಿಡುತ್ತ ಹೇಳ್ತಾರ. ಭೂಮಿ ಒತ್ತರ ನೀರು ಸಿಡಿತೈತಿ ಅಂತ ಹುಡುಗ ನಾನು ಕೊಟ್ಟು ಬಿಡ ಎಲ್ಲಿ ಆಸ್ತಿ ನೋಡ್ತಿ ಅಂತಾರ. ಮತ್ತ ಹಂಗ ಏನಾರ ನಿನಗ ಈಗ ಏನ್ ಮಾಡ್ತಾರೋ ಏನತ್ತ? 1 2 3 ಮಂದಿ ಹೆಣ್ಮಕ್ಳನ್ನ ಇಬ್ರು ತಗೊಂಡು 4 ಮಂದಿ ಗಣಸನ್ ತಗೊಂಡು ಈಕಿನ ಚೆಕ್ ಮಾಡ್ಲಕ್ಕ ಮನೆಗೆ ಹೋಗ್ತಾರೆ. ಮನೆಗೆ ಹೋದ ಬೆಳಗ್ಗೆ ಹೆಣ್ಮಕ್ಳು ಓದಿಕಿನ ಎಲ್ಲ ಚೆಕ್ ಮಾಡ್ತಾರ. ನನಗೆ ಯಾರು ಚೆಕ್ ಮಾಡ್ಯಾರೇನು? ಮಾಸ್ತರ ಹೆಂಗೈತಿದು? ಇದು ಚೆಕ್ ಮಾಡುವಂತ ವಸ್ತು ಅಲ್ಲ, ಇದು ಅಖಂಡವಾದ ವಸ್ತು ಐತಿ. ಹೌದು ಚಿದಾನಂದ ಆತ್ಮ ಚಿದ್ರೂಪದ ವಸ್ತು ಐತಿ. ಸತ್ಯ ವಸ್ತುವಿಗೆ ಯಾರೂ ಚೆಕ್ ಮಾಡ್ಲಕ್ ಬರೋದಿಲ್ಲ. ಅಸತ್ಯ ಇದ್ದದಕ್ಕೆ ಯಾಕಂದ್ರ ಕಸಮಾರಿ ಸುಳಿಯೋದು ಇರ್ತಾವ, ಚೆಕ್ ಮಾಡ್ತಾರೆ. ಏನಾಯ್ತು ಮಾಸ್ತರ? ಏನಾತ್ರಿ? ಅವರು ಚೆಕ್ ಮಾಡಿದ ಬಳಕ ಇವ್ರನ್ನ ಏನ್ ಮಾಡ್ತಾರೆ? ಇವ್ರು ತಾಯಿ ತಂದೆ ಇದ್ದವರು ಏನಂತಾರ್ರಿ? ಈಗಿನ ಕನ್ಯಾ ದಾನ ರೂಪದವಾಗಿ ಕೊಟ್ಟಾರೆ. ಇವ್ರು ಅವ್ವ ಅಪ್ಪ ನನಗೆ ದಾನ ಮಾಡ್ಯಾರ, ನನಗೆ ಯಾರನ್ನ ದಾನ ಮಾಡಿ ಕೊಟ್ಟಾರೆ ಅಂತ ಹೇಳಿ ನಾ ಎಲ್ಲಿ ಹುಟ್ಟೇನೆ ಅಲ್ಲೇ ಅವನು. ನೀ ಹುಟ್ಟಿದ ಮನೆಯಾಗ ನಿನ್ನ ಅಡ್ರೆಸ್ ಚೇಂಜ್ ಆಗಿ ಹೋಗೈತಿ. ಇಲ್ಲ, ನನ್ನ ಅಡ್ರೆಸ್ ಬಂದು ನಿನಗೆ ಹತ್ತೈತಿ. ಅದಕ್ಕ ಹೇಳ್ತಾರ ಮಾಸ್ತರ್ ಕವಿ. ಏನ್ ಹೇಳ್ತಾನ? ಮೊದಲಿಗೆ ಹುಡುಗಿ ನಿನ್ನ ಹೆಣ್ಣ ಇಲ್ಲ, ನಿನಗೆ ಯಾವ ಕುಲಾಗೋತ್ರ ಇಲ್ಲ, ಯಾವ ಜಾಗದಾಗ ಹೋಗಿ ನಿಂತರು ಸ್ವಂತಕ್ಕೆ ನಿನಗೆ ಬೆಲೆ ಇಲ್ಲ. ಕಂಡು ಎಲ್ಲಿ ತಕ ಇರ್ತಾನ ಅಲ್ಲಿ ತಕ. ಅಂದೇವಾಡಿ ಮಾಸ್ತರ್ ಒಂದ್ ಮಾತು ಹೇಳ್ತಾನ ಬಾಬಾ. ಏನ್ ಹೇಳ್ತಾನ್ರಿ? ಕಂಡ ಇದ್ದರ ತುಂಬಿದ ಬಂಡಿ, ಕಂಡ ಸತ್ತ ಮ್ಯಾಲ ಇದರಿಗೆ ಬಂದಾರ, ಇದು ಯಾಕೆ ಬಂದೈತಿ? ಇದು ಮಾಯಿ ರಂಡಿ ಅಂದ್ರೆ ಶಬ್ದ ಗುರುಗಳು ಹಾಕ್ಯಾರ, ಗುರುಗಳು ಹಾಕಿದೈತ್ರಿ ಅದು. ಯಾಕಂದ್ರ ಒಲ್ಲದ ಗಂಡನ ಒಳಗೆ ಹೆಂಗ ಇಟ್ಟುಕೊಂಡಿ ಯಾಕ ಹುಡುಗಿ, ಒಲ್ಲದ ಮುದುಕನ ಒಳಗೆ ಹೆಂಗ ಇಟ್ಟುಕೊಂಡಿ. ಹಂಡಿ ಬಾಸಿಂಗ ಅವನಿಂದ ಕಂಡಿ, ಶ್ರೀಯ ಸಂಪತ್ತ ಸುಖ ನೀ ಉಂಡಿ. ಹೇಳಲ್ತಮ್ಮ, ಈಗ ಮುಂದೆ ಹೆಸರು ಏನು ಬರ್ತೈತಿ? ಏನತ್ತ? ಈಗಿಗೆ ಕನ್ಯಾ ಅಂತ ಬಂತು, ಮದಮಗ ಅಂತ ಇಲ್ಲ. ಹೌದಾ? ಮದುವೆ ಮಾಡಿ ಕೊಟ್ಟು ನನ್ನ ಕಡೆ ಬಂದು ಇದ ಊರಾಗ 10-18 ವರ್ಷ ತೊಗಲುವಾಗ ಇರ್ತಾಳ ಬೇಕಾ? ಈಗ ನನ್ನ ಒಮ್ಮೆ ಗಾಡಿಯಾಗ ಕುಣಿಸ್ಕೊಂಡು ಹೋಗಿ ಬಂದಂದ್ರೆ ನೀನು ಹುಡುಗಿ ಲಗ್ನ ಆಗೈತೆ, ಅವನು ಊರೆಲ್ಲ ಮುತ್ತೋ ತನಕ ಹೇಳ್ತಾರ. ಮತ್ತೆ ಇಲ್ಲೇ ಇದ್ದಳು 18 ವರ್ಷ ತಕ ಈಗಿನ ಮುತ್ತೋ ತನಕ ಹೇಳಬೇಕಾಗಿತ್ತಲ್ಲ. ಹಂಗ ಮಾಸ್ತರ್ ಗಾಡಿಗೆ ನಂಬರ್ ಬಿಟ್ಟು ಜಗ ಎಲ್ಲ ತಿರುಗಾಡ್ತೈತಿ. ಗಾಡಿಗೆ ನಂಬರ್ ಬೀಳಿಕಂದ್ರ ತಿರ್ಗಂಗಿಲ್ಲ. ಕರ್ನಾಟಕ ಪಾಸಿಂಗ್ ಇದ್ರ ಕರ್ನಾಟಕ ಎಲ್ಲ ತಿರುಗಾಡ್ತೈತಿ. ಆಲ್ ಇಂಡಿಯಾ ಪರ್ಮಿಟ್ ಇತ್ತಂದ್ರೆ ಎಲ್ಲಿ ಬೇಕಾದಲ್ಲಿ ಹಾಯ್ತಿತ್ತು. ಮುಂದೆ ಏನು ಹೇಳ್ತಾರ? ಹೌದಾ? ಮುಂದೆ ಏನಂತಾರ? ನಮಗೇನು ಹೇಳ್ತಾರೆ ಇವರು? ಮನೆಯವ್ರು ನನಗೆ ಅಯಾ ದೇವ್ರಂತ ಹೆಸರು ಬಂದೈತಿ. ಹೌದಾ? ಈಗ ಊರನವ್ರು ಹೆಣ್ಣು ಕೊಟ್ರೆ ಈಗ ಏನ್ ಹೇಳ್ತಾರೆ ಹೇಳದೆ? ನಮ್ಮ ಊರ್ ಅಳ್ಯಾದ, ನಮ್ಮ ಊರ್ ಅಳ್ಯಾದಾನ ಅಂತ ಹೇಳಿ ಮಡಿಗೆ ಬಂದಾನು ಅಯಾ ದೇವ್ರ ಅಂತಾರ. ನಿನಗೆ ಯಾಕೆ ದೇವ್ರ ಅಲ್ಲಿಲ್ಲ? ನಿನಗೆ ಯಾಕೆ ಹೆಸರು ಬರಲಿಲ್ಲ? ಕಾರಣ ಏನು? ಮಾಸ್ತರ್ ಬ್ಯಾರೇನ ಐತಿ ಅದ ಆಟ. ಹಂಗ್ರಿ? ಯಾಕಂದ್ರ ಹೆಣ್ಮಗಳಿಗೆ ಏನ್ ತಿಳಿಲ್ಲ ಹತ್ತೈತಿ. ಹಳೆ ದೇವ್ರ ಆಟ ಈಕಿಗೆ ತಿಳಿದಿಲ್ಲ, ಈಕಿಗೆ ತಿಳಿದಿಲ್ಲ ಹಳೆ ದೇವ್ರ ಆಟ. ಅದಕ್ಕೆ ಹೆಂಗೈತಿ? ಪೂರ್ವಿ ಕಾಲದೊಳಗ ಮೊದಲ ಗಂಡಸು ಮಕ್ಕಳು ತಮಗ ಮಕ್ಕಳ ಬೇಕು ಅಂದ್ರ ಸೃಷ್ಟಿನ ಮಾಡ್ತಿದ್ರು. ಹೌದ್ರಿ? ನಂತರ ಹಂಗ ಪಾಪ ಹೆಚ್ಚಾತು. ಅವಾಗ ಸತಿಪತಿ ಇಬ್ರು ನೇರವಾಗಿ ದೃಷ್ಟಿ ಇಟ್ಟಾಗ ಮಕ್ಕಳಾಗುತ್ತಿದ್ದು. ಹೌದು. ನಂತರ ಹೆಂಗಾಯ್ತು? ಸತಿಪತಿಗಳ ಕೂಟ ಕೂಡಿದಾಗ ಸಂತಾನ ಉತ್ಪತ್ತಿ ಆತ. ಆಯ್ತಲ್ಲ. ಈಗ ಸದ್ಯ ಕಲಿಯುಗದಾಗ ಬಂದ ಗಂಡ ಹೆಂಡತಿ 24 ತಾಸು ಗುದಿಗುರಿಗೆ ಆಡಿದ್ರು ಮಕ್ಕಳಾಗಂಗಿಲ್ಲ. ಯಾಕಂದ್ರ ಹೊಲನ ಸರಿ ಇಲ್ಲ. ಈಗ ಏನ್ ಹೇಳ್ತಾರೆ? ಹೌದು, ಬರೋಬರೇ ಐತಿಲ್ಲ. ಈಗ ಏನ ಹೇಳ್ತಾರೋ? ಏನಾಗೈತ್ರಿ? ನನಗೆ 1000 ಗಟ್ಟಲೆ ಲಗ್ನ ಮಾಡ್ಕೊಳಕ ನನಗೆ ಬರ್ತೈತಿ.
ಈಕೆ ಒಂದು ಮೊದಲನೇ ಮದುವೆ ಆಗಿ ಹಿಂದಿನ ಮದುವೆ ಆದ್ರೆ ಹುಡುಕೆ ಕದಾಗ ಆಕಿನ ಹಿಂದಿನ ಪಂಗತಕ್ಕೆ ಕುಣಿಸ್ರತ್ತೆ. ಮಾಸ್ತರ ಹಿಂದಿನ ಪಂಚ ಅಲ್ಲ, ಎಲ್ಲಾ ಪಂಚ ಮುಗಿದ ಬಳಕ ಹಿಂದಿನ ಇದ್ರ ತಿರುವು ಇರ್ಲಿಕ್ಕೆ ಹಂಗ ಹೋಗುದು. ಹಿಂಗೈತೈತಿ ವ್ಯವಹಾರ ಅಲ್ಲ. ನಾನು ಸೀಮ್ಯಾಗ ಹಾಯ್ಬಿಡುದಿಲ್ಲ ಅವ್ರು. ಏನ್ ಮಾಡಿದ್ದೆ ಶ್ರೀಕೃಷ್ಣ ಪರಮಾತ್ಮ? ಏನ್ ಮಾಡಿದ್ರಿ? 16,000 ಗೋಪಕಾಸ್ತ್ರೀಯರು, 8 ಮಂದಿ ಪಟದಾಸ್ತ್ರೀಯರು, ಹೆಣ್ಣು ಮಕ್ಕಳು ಒಬ್ಬರ ಇಬ್ಬರ. ಪರಮಾತ್ಮ ನಿನ್ನ ಆಟ ಭಗವಂತ ಬಹಳ ದೊಡ್ಡದೈತಿಪ್ಪ. ನಿನ್ನ ಆಟ ನಾವು ಕಿವಿದಿಂದ ಕೇಳಿ ಬಾಯಿದಿಂದ ಓದಿ ನಮ್ಮ ಮಾಸ್ತರ್ಗಳ ಮುಖಾಂತರ ಕೇಳಿ. ಹೌದಾ ಮಾಸ್ತರ್ ನಿಮಗೂ ನಮಸ್ಕಾರ, ನಾವು ಧನ್ಯ ನೀವು. ಹೌದೌದು. ಏನ 16,000 ಮಂದಿ ಹೆಣ್ಮಕ್ಳು, ಹೌದೌದು. ಅದ್ರ ಮ್ಯಾಲ 8 ಮಂದಿ ಪಟದಾಸ್ತ್ರೀಯರು. ಯಾಕಂದ್ರೆ ಇವು ಬೇರೆ ಇತ್ತು, ಇಂಥವು ಬೇರೆ ಇತ್ತು. ಇಟ್ಟು ಎಲ್ಲ ಇದ್ದು ಹೆಂಗೈತಿ? ಬಳಸಿ ಬ್ರಹ್ಮಚಾರಿ, ಉಂಡು ಉಪವಾಸಿ. ನಮ್ಮ ಅಪ್ಪನ ಬಿರುದೈತಿ. ಏನು ಮಾಡಿದ ಮಾಸ್ತರ? ನಿಮ್ಮವು ಏನಾರು ಬಿರುದೈತಿ ನಿಂಗ? ಇಲ್ಲ, ಆಗ್ಲಾಕ ಬರುದಿಲ್ಲ ಮಾಸ್ತರ. ಬಳಸಿ ಬ್ರಹ್ಮಚಾರಿ, ಉಂಡು ಉಪವಾಸಿ. ಒಂದು ಜಾಗದಾಗರೆ ನಿನಗ ಹೆಂಗೆ? ಹೌದಿಲ್ಲ? ಒಂದು ಜಾಗದಾಗರೆ ಬಿರುದ. ಯಾಕಂದ್ರ ಭೂಮಿ ನಂದದೈತಿ, ಭೂಮಿಯಾಗ ಏನು ಮಾಡಬೇಡ್ರಿ, ಕಮ್ಮಂತ ಬೀಜ ಹಾಕ್ರಿ ಭೂಮಿಯಾಗ. ತಂಗಿ ಹಿಂಗಲ್ಲ, ಯಾವ ಭೂಮಿ ಎಲ್ಲಿ ಭೂಮಿ ತಂದದ ಈ ಭೂಮಿಯಾಗ ಹಾಕಿದ ಬೀಜ ಕೊಳಿತೈತಿ. ಅಧ್ಯಾತ್ಮ ರಂಗದ ಒಳಗ ಗುರು ಅಂತಕ್ಕಂತ ಪರಮಾತ್ಮ ಹದಭರಿತವಾಗಿರತಕ್ಕಂತ ಜ್ಞಾನ ಅಂತಕ್ಕಂತ ಭೂಮಿ ಸಜ್ಜು ಮಾಡಿ ಅದರ ಒಳಗ ಪಂಚಾಕ್ಷರಿ ಅಂತಕ್ಕಂತ ಮಹಾಮಂತ್ರವನ್ನು ಬಿತ್ತಿದ ಜಗತ್ತಿನ ಮ್ಯಾಲೆ ಹೆಂಗಾಗತೈತಿ? ನಮ್ಮ ಸ್ವರೂಪ ಅಂತ ಮಗ ಹುಟ್ಟುತ್ತಾನ. ಅಲ್ಲಿ ಮಕ್ಕಳು ಎಂತವ್ರು? ಘಂಟಾಕರ್ಣ, ಧೇನುಕರ್ಣ, ವಿಶ್ವಕರ್ಣ ಅಂತಕ್ಕಂತ ಜಗತ್ಪತಿಗಳಾಗಿ ಹುಟ್ಟುತ್ತಾರೆ. ಅಂತ ಮಕ್ಕಳನ್ನು ಹುಟ್ಟಿಸು. ನನ್ನಂತಾವು ನಿನ್ನಂತಾವು ತಾಂಡಿ ಅಂದ್ರ ಇವು ಮಸಿ ಅರಿವೆ. ಇವು ಮಸಿ ಅರಿವು ಒಂದಾಗನ ಒಂದು ಹೊಕ್ಕಾವ, ಒಂದಾಗನ ಒಂದು ಹೊಕ್ಕಾವ. ಈ ಮಸಿ ಅರಿವಿ ತರಬೇಡ. ಮುಂದೆ ಏನು ಮಾಡಿದ ಪರಮಾತ್ಮ? ಏನತ್ರಿ? ಇಟ್ಟು ಹೆಂಗಸರನ್ನೆಲ್ಲ ತಗೊಂಡು ಯಮನಾ ನದಿ ಧಡಕ್ ಹೋದ್ರು. ಯಮನಾ ನದಿ ಫುಲ್ ಮಹಾಪೂರ್ ಬಂದು ಬಿಟ್ಟಿತ್ರಿ ಮಾಸ್ತರ. ಬಂದ ಬಳಿಕ ಏನು ಮಾಡಿದ ಶ್ರೀಕೃಷ್ಣ ಪರಮಾತ್ಮ? ಏನ್ ಮಾಡ್ತಾರ್ರಿ? ನೀರು ಕೈಯಾಗ ತಗೊಂಡು ಏನು ಹೇಳಿದ ನದಿಗೆ, ನಾನು ಬ್ರಹ್ಮಚಾರಿ ಇದ್ನಿ ಅಂದ್ರೆ ಹಾದಿ ಕುಡು, ಇಲ್ಲಿಕರ ಕುಡಿಬೇಡ ಅಂತ ಹೇಳಿ ತಿರುಗಿ ನೀರು ಬಿಟ್ಟು ಸಿದ್ಧ ಶ್ರೀಕೃಷ್ಣ ಪರಮಾತ್ಮ ನೀರು ಬಿಟ್ಟ. ಯಾಕಂದ್ರೆ 16,008 ಮಂದಿ ಹೆಂಡ್ರದಾರ, ರಾಜ್ಯ ವೈಭೋಗ ಐತಿ, ಮಕ್ಕಳು ಮರಿ ಮೊಮ್ಮಕ್ಕಳು ಎಲ್ಲಾ ಕೂಡಿ 56 ಕೋಟಿ ಆದವು. 56 ಕೋಟಿ ಆಗ್ಯಾರಲ್ಲ. ಅವರಿಗೆ 88,000 ಮಂದಿ ಮಾಸ್ತರ್ಗಳಿದ್ರ ಸಾಲಿ ಕಲಿಸಲಾಕ. ಹೌದು. ಅಂತ ಶ್ರೀಕೃಷ್ಣ ಪರಮಾತ್ಮ ನದಿ ದಂಡ್ಯಾಗ ಹೋಗಿ ಕೈ ಮುಗಿದು ವಿನಂತಿ ಪೂರ್ವಕ ಮಾಡಿ ಹೇಳ್ತಾನ, ನಾನು ಶಕ್ತಿ ಇದ್ರ ನಾನು ಇಟ್ಟು ಎಲ್ಲ ಬೋಗಿಸಲಾರದ ಬ್ರಹ್ಮಚಾರಿಯಾಗಿ ಉಳಿದಿದ್ರ ನನಗ ಹಾದಿ ಕೊಡು, ಇಲ್ಲಿಕರೆ ಕೊಡಬೇಡ ಅಂತ ಹೇಳಿ ನನ್ನ ನೀ ಮುಟ್ಟಬೇಡ. ಅಸತ್ಯ ಮಾತಾಡಿದ್ನಿ ಅಂದ್ರೆ ಬಂದ ನಾನು ಮುಟ್ಟು. ಆವಾಗ ಯಮುನಾ ನದಿ ಹಾದಿ ಕೊಟ್ಟೈತಿ. ಸಾವಿರಾರು ಕಿಲೋಮೀಟರ್ ಗಟ್ಟಲೆ ಕೆರೆ ಹೊಡ್ಕೊಂಡು ಭೋರ್ಗರದ ಬಂದ್ರು. ಶ್ರೀಕೃಷ್ಣ ಪರಮಾತ್ಮಂದು ಏನು ಮುಟ್ಟಲಾಕ ಬರ್ಲಿಲ್ಲ. ಹಾದಿ ಕೊಟ್ಟತಿ. ಹಾದಿ ಇನ್ನ ಯಮುನಾ ನದಿ ಸಾಕ್ಷಿ ಐತೆ. ಅವಾಗ ತಾನ ಹಿಂಬುರಿಕೆ ಸರ್ದೈತಿ, ತಾನ ಮುಟ್ಟಲಾರ್ದ ಹಿಂಬುರಿಕೆ ಹೋಗೈತಿ, ಮುಟ್ಲಾರ್ದ ಹೋಗಿ. ಮತ್ ನೀವೇನಂದ್ರಿ? ಇವ್ರು ಮುಟ್ಟ ಗಿಡ ಮಾಡಿಗೆ ಹೋಗ್ತಾವ, ಇವ್ರು ಮುಟ್ಟ ಏನ್ ಕೆಲಸ ಅದು ಮಾತಾಡ್ಲಿ. ಯಾಕಂದ್ರೆ ನಮ್ ಗುರುಗಳು ಹೇಳ್ರಿ, ಇನ್ಕ ಏನ್ ಹೇಳ್ರು? ತೂತಿನ ಕಡೆಗೆ ಒಳದ ಅತ್ತಿತ್ತ ಸರದಾಡಿ ಹೊರಗ ಕೂತ ಅತ್ತಾಳಕ ನಿನ್ನ ಮಾಯಿ ಅಂತ ಹೇಳ್ತಾರ. ಯಾಕಂದ್ರೆ ನೋಡ್ರಿ, ನೀವು ಮುಟ್ಟ ಆತು ಅಂದ್ರೆ ಹೆಣ್ಮಕ್ಳು ಚಲೋ ಅಂತ ಬಳ್ಳಿಗಳನ್ನ ಮುಟ್ಟಿದ್ರ ಎಲೆಬೇಳಿ ಪಡೆದಾಗ ಹೋದ್ರ ಅಂದ್ರ ಸರ್ವನಾಶಿನ ನಾಶ ಆಗಿ, ದ್ರಾಕ್ಷಿ ಪಡೆದಾಗ ಹೋದ್ರ ಗಣಿ ತಾನ ಕತ್ತರಿಸಿ ಬೀಳ್ತಾವ. ಹೌದಾ? ಅವರಲ್ಲಿ ಅಂತದೈತಿ, ನಮ್ಮಲ್ಲಿ ಹಂಗೈತಿ. ಅಪ್ಪನಲ್ಲಿ ಏನು ಹೇಳ್ತಾರ ಕಲಿ? ಏನತ್ತ? ಸತ್ಯ ಇದ್ರ ಸತ್ತಾಳೆ ಯಾಕ ನಿನ್ನ ಮಾಯಿ, ನಿತ್ಯ ಇದ್ರ ಅತ್ತಾಳಕ ನಿನ್ನ ಮಾಯಿ, ತೂತಿನ ಗಡಿಗೆ ಸೋರಿ 10 ಸರದ ಹೊರಗೆ ಕೂತಾಳೆ ಯಾಕ ನಿನ್ನ ಮಾಯಿ ಅಂತ ಕೇಳ್ತಾನ. ಯಾಕೆ ಕೂತಾಳ? ಆತಮನ ತೆರಗೆ ಬಗ್ಗ್ಯಾಳೆ ಯಾಕ ನಿನ್ನ ಮಾಯಿ, ಮಣ್ಣ ಮತನ ಬುಡಕ ದೊಡ್ಡ್ಯಾಳೆ ಯಾಕ ನಿನ್ನ ಮಾಯಿ. ಮಾಸ್ತರ್ ಹೆಂಗೈತಿ? ಮನ್ಮತ ಅಂದ್ರ ಹೊರಗಿಂದ ಅಲ್ಲ, ಸತಿಪತಿ ಕೂಡು ಮನ್ಮತ ಅಲ್ಲ. ಒಳಗೆ ನಮ್ಮಲ್ಲಿ ಇರ್ತಕ್ಕಂತ ಕಾಮ ಅಂತಕ್ಕಂತಾದ ಮನ್ಮತ, ಅದರ ಬುಡಕ್ ದೊಗ್ಗಿದೆ ಅಂತ ಬಂದು ಡೊಗ್ಗೆದಿ ಎತ್ತನಿ ಮಾಯಾ ಅಂತಕ್ಕಂಥದ್ದು ಅದರ ಬುಡಕ್ ಬಂದು ಡೊಗ್ಗೈತೆ. ಅಲ್ಲಿ ಸತ್ಯ ಇರ್ಬೇಕಾಗಿತ್ತು, ಹುಟ್ಟು ಸಾಲ ಕಾಯಮ ಇಲ್ಲಿ ಇರ್ಬೇಕ
ಇರ್ಬೇಕಾಗಿತ್ತು. ಆಗಿತ್ತು. ಯಾಕೆ ಇರ್ಲಿಲ್ಲ? ಯಾಕೆ ಇರ್ಲಿಲ್ಲ? ಹೆಣ್ಮಗಳು ಶಾಣೆ ಆದಾಳ ಅಂತ ಹೇಳಿ ತೊಗಲ ಬಗ್ಗೆ ಗ್ರಾಮದ ನನ್ನ ಗುರು ಹಿರಿಯರ ಕರ್ಸಿದ್ರ ಕರ್ಸ್ಯಾರಲ್ಲ. ಹೊರಗೆ ಬರ್ತಾಳೆ ಹೇಳಿಬೋದ ನಡೆದೈತಿ. ಹೇಳಿಬೋದ ಅವ್ರಿಗೆ ಸಾಲ ಹಿಡಿವಲ್ಲ. ಸಾಲ ಹಿಡಿವಲ್ತು. ಮುಂದೆ ಏನು ಮಾಸ್ತರ ಏನತ್ರಿ? 4 ಮಂದಿ ಕೂಡಿ ಗಣಪತಿ ವಿಷಯವನ್ನು ಬಿಟ್ಟಾರಂತ ಹೇಳ್ತಾಳೆ ಅವರು. ಗಣಪತಿ ವಿಷಯ ಯಾಕೆ ಬಿಟ್ಟ ನೀವು ಇಟ್ಟ ತಿಳ್ಕೊ. ತಿಳ್ಕೋಬೇಕಲ್ಲ. ಆಲದ ಎಲೆಯ ಮೇಲೆ ಇದ್ದ